ನಮ್ಮ ಸಲುವಾಗಿ ಸಿದ್ಧಾರೂಢ ಧ್ಯಾನ ಮಾಡ್ತಿರು ಎಂದೆಂದೂ ಇಲ್ಲ. ಸಿದ್ಧಾರೂಢಪ್ಪ ಎಂದು ದಿನಂಪ್ರತಿ ಅವ್ರು ಇದ್ದ ಕಾಲಕ್ಕೆ 31 ದೇಶದ ರಾಜರ ಶಿಷ್ಯರು ಅವ್ರದ್ದು. ಶೇಖರಣೆ ಮಾನಿಕೆ ಸುಗ್ಗ್ಯಾಗ 3 ತಿಂಗಳ ದಿನ ಹೋಳಿಗೆ ಶೇಖರಣೆ ಮಂದಿ ಅಲ್ಲ ಅಂತ ಕಟ್ಟಿ ರೊಟ್ಟಿ ಹುಡುಕಾಡ್ತಿದ್ವು ಅಂತ, ಎಲ್ಲ ಬಿದ್ದು ಉಣ್ತಿದ್ವು ಅಂತ ಸಾಕಾಗಿ ಯಾರೊಂದು ದಿನ. ಸಿದ್ಧಾರೂಢಪ್ಪ ಇಂಥ ಐಶ್ವರ್ಯ ಇದ್ದರೂ ಕೂಡ ಭಿಕ್ಷಾ ಮಾಡಿಕೊಂಡು ಬಂದು ಯಾರು ತೊಗೊಂಡ್ಬರ್ತಾರೆ ಅವರು हल्लीदिಲ್ಲ ಅವರಿಗೆ ಮ್ಯಾಲಿನ पल्ले भाजी ते सरकून ते मऊ झालेला ते भाकरी आपल्या तोंडात अगोदर खात होते म्हणा सिद्धार्थ स्वामी. ಮೊದಲು ಭಿಕ್ಷಾ ಉಣ್ತಿದ್ರು ಅವರು. ರಾಜರು ಬೇಕಾಷ್ಟು ಮಾಡಿದ್ರು ಕೂಡ ಯಾಕೆ ಮಹಾತ್ಮರು ದಯಾವಂತರು ಕೃಪಾವಂತರು ಇರ್ತಾರೆ, ಪುಣ್ಯಾತ್ಮರೇ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಅದು ದುಃಖದೊಳಗೂ ಕೂಡ ಮನುಷ್ಯನಿಗೆ ಪರಮಾತ್ಮನ ಸ್ಮರಣೆ ಬರ್ತಾನೆ. ಪರಮಾತ್ಮ ಎಷ್ಟು ಸರ್ವದ ನೋಡ್ರಿ. ಅವರಿಗೆ ನಮ್ಮ ಭಕ್ತಿ ಅಂತ ನಾವು, ಹೌದು, ಅವರಿಗೆ ನಮ್ಮ ಭಕ್ತಿ. ಅವರು ಪರಮಾತ್ಮ ಸಲುವಾಗಲ್ಲ, ದಾರಿದ್ರ್ಯ ಸಲುವಾಗಿ ಪರಮಾತ್ಮ ನೆನೆಸ್ತಾರೆ. ಆದರೆ ಪರಮಾತ್ಮ ಎಷ್ಟು ತಿಳ್ಕೊತ ನಮ್ಮ ಸಲುವಾಗಿ ಮಾಡ್ತಾನ. ಪರಮಾತ್ಮ ಸಿದ್ಧಾರ್ಥ ಬೆಂಕಿ ಇಟ್ಟರು, ಅವರಿಗೂ ಭಕ್ತರು ಅಂದರು. ಎಷ್ಟೋ ಮಂದಿ ಕಿರೀಟ ಇಡ್ತಾರೆ, ನನ್ನ ಮೇಲೆ ಪ್ರೀತಿಯಾಗಿ ಬೆಂಕಿ ಇಟ್ಟರ್ಲಿ ಇವತ್ತ, ಅವರು ನನ್ನವರೇ. ಕಿರೀಟ ಇಟ್ಟವರು ನನ್ನವರೇ, ಬೆಂಕಿ ಇಟ್ಟವರು ನನ್ನವರೇ. ಕೊಳ್ಳಾಗ ಸಿದ್ಧಾರ್ಥ ಒಂದು ಮೈ ತುಂಬ ಬಂಗಾರ ಹಾಕಿರಂತೆ ಎಲ್ಲರೂ ಮಂದಿ. ರಾಜರಾಜ ಮೈ ತುಂಬ ಎಲ್ಲ ಬಂಗಾರ, ಕೈಯಾಗ ಉಂಗ್ರ ಖಡೆ ಗಿಡೆ ಎಲ್ಲ ಹಾಕಿದ್ರಂತ. ತಾಶಿ ಆತ ಪೂಜೆ ಮಾಡ್ಯಾರ, ಬಂದು ಅಂತ ಗೊತ್ತಾಕದಿಲ್ಲ ನಿಮ್ಗೆ. ಸರಿ ಹೇಳಿರ್ತಾರಲ್ಲ, ಇವು ಗೊತ್ತದೆ, ಎಲ್ಲರಿಗೂ ಗೊತ್ತ. ಸಿದ್ಧಾರ್ಥ ಬಂದ್ಕೊಟ್ಟು ಈಗಿನಂಗೆ ಇಲ್ಲಲ್ರಿ. ಹಿಂದಕಿನ ಕಾಲ ಬೇರೆ ಐತಿ. ಹಿಂದಕ್ಕೆ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗ್ತಿದ್ರಿ. ಈಗ ಹೊರಗೆ ಊಟ ಮಾಡಿ ಬಂದು ಮನ್ಯಾಗ ಮಾಡ್ತಾರೆ. ಯಾಕೆ ಈಗ ಎಮ್ಮೆ ಬಿ ಆಗ್ಯಾರ ನೋಡಿ, ಕಲ್ತಾರ ಭಾಳ ದೊಡ್ಡವರು. ಅವಾಗ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗ್ತೀರಿ ಎಲ್ಲ ಮಾಡಕ್ಕೆ, ಹೌದಿಲ್ರಿ? ಈಗ ಹೊಟ್ಟೆ ಮನೆಕೆಲ್ಲ ಮನ್ಯಾಗ ಮಾಡ್ತಾರೆ. ಯಾಕೆ ಇವು ಪದವಿ ತರೋದು ಎಮ್ಮೆ ಆಗ್ಯಾರ, ಬಿ ಆಗ್ಯಾರ, ಭಾಳ ಶಾಣ್ಯಾರ. ಅವ ಏನಿರಲಿಲ್ಲ. ಸಿದ್ಧಾರ್ಥ ಹೊರಗೆ ಅವಾಗ ಸಿದ್ಧಾರ್ಥ ಮಾಡಿದ ಕಂಟಿ ಪಿಂಟಿ ಭಾಳ ಇದ್ದು ಅಂತ ಅವಾಗ ಹೊರಗೆ ಹೋಗ್ಕೊಳ್ಳೆ ಅಲ್ಲಿ ಒಂದು 4 ಮಂದಿ ಬೀಗರು ಕುಂತಿರು. ಯಾರು? ಕಾಡ್ರು ಕುಂತಿರು. ಸಿದ್ಧಾರ್ಥ ಮೈ ತುಂಬ ಹೆಣ್ಮಕ್ಳು ಎಲ್ಲರೂ ಬಂಗಾರಕ್ಕೆ ಪೂಜೆ ಮಾಡ್ಯಾರ. ಸಿದ್ಧಾರ್ಥ ಹೋಗ್ಕೊಳ್ಳೋರು ಅಲ್ಲಿ ನಿಂತಾರ ಬೀಗರು. ಸಿದ್ಧಾರ್ಥ ಬಂದರು, ತೆಗಿ ಅಂದ. ಏನು ರೀ? ಬಂಗಾರ ಸಾಮಾನು. ನೀವು ಯಾರೇ ಆಗಿದ್ರೆ ಸಾಯು ತನಕ ಬಿಡ್ತಿದ್ದಿಲ್ಲ ನೀವು. ಕಚ್ಚಾಡಿ ಒದ್ದಾಡಿ ಹೊಡೆಸ್ಕೊಂಡು ಕುಡ್ತಿದ್ದೀರಿ ನೀವು. ಸಿದ್ಧಾರ್ಥ ಕೇಳಿದ್ರು, ತೆಗಿ ಅಂದ್ರೆ. ಸಿದ್ಧಾರ್ಥ ಅಂದರು, ನಿಮಗೆ ಯಾವ ಬೇಕೋ ನಿಮಗೆ ಯಾವ ಬೇಕೋ ಅದು ತಕ್ಕೊಳ್ಳಿ. ಹೆಂಗ್ರಿ? ಯಾವ ಸಿದ್ಧಾರ್ಥ ನಿಂದ್ರಂದ್ರೆ ಹುಲಿ ನಿಂತದ ಚರಿತ್ರೆ ಓದಿರಿ. ನಿಂದ್ರಂದ್ರೆ ಹುಲಿ ನಿಂತದ ಅಲ್ಲೇ. ಹುಲಿ ಬಂದಿಲ್ಲ ಮುಂದೆ ಹೆಜ್ಜೆ ಇಟ್ಟಿಲ್ಲ. ಸಿದ್ಧಾರ್ಢರಿಗೆ ಕಳ್ಳದ್ದೇನು ದೊಡ್ಡ ಮಾತೈತ್ರಿ. ಹೆಣ್ಮಕ್ಳು ಗಾಡಿ ಬರೋ 24 ಮಂದಿ ಕಾಡ್ರು ಬಂದ್ರೆ ಓಡ್ ಹೋಗಿಲ್ಲ ಸಿದ್ಧಾರ್ಢರು ನೋಡಿ. ಭೂಮಿಗೆ ಆಕಾಶಕ್ಕೆ ಒಂದಾಗಿ ನಿಂತರು ಸಿದ್ಧಾರ್ಢರು. ಕಾಡ್ರು ಬಿಟ್ಟು ಓಡಿ ಹೋದ್ರು. ಪರಂತು ಈಗ ಸಿದ್ಧಾರ್ಢ ಕೊಳ್ಳಂತ ಕಿತ್ಕೊಳಕ್ಕೆ ಬಂದಾರ. ಈ ಸಿದ್ಧಾರ್ಥ ಏನು ಬೇಕಾದ್ರೆ ಮಾಡೋಕ್ಕಾಗಿತ್ತಲ್ಲ. ಏನಂತಾರೆ? ತೆಗೆದು ಕೊಡು ಅಂದರು. ಸಿದ್ಧಾರ್ಥ ಅಂತಾರೆ, ನಿಮಗೆ ಯಾವ್ದು ಬೇಕು, ನಾ ಯಾವ್ದು ಕೊಡ್ತೀವಿ, ನಿಮ್ಗೆ ಬೇಕು ತಕ್ಕೋರ. ಅವ್ರು ಎಲ್ಲ ತಕೊಂಡು ಹೋದ್ರು. ಅಷ್ಟು ಪೂರ ಕೊಳ್ಳೋದು 20 ಬಂಗಾರ. ಸಿದ್ಧಾರ್ಥ ಹೊಡೆ ಬಂದರು. ಅವ್ರು ಕೊಳ್ಳಾಗ ಹಾಕಿದವ್ರು ಅಲ್ಲೇ ಕುಂತವ್ರು ಮಂದಿ. ಅವ್ರು ಇನ್ನೂ ಅವರು ಸಿದ್ಧಾರ್ಥ ಆರಾಮದ್ರು. ಅವ್ರು ನೋಡಿ, ಯಪ್ಪ ಹಾಕೊಂಡವ್ರು ಏನಿಲ್ಲ, ಹಾಕಿದವ್ರಿಗೆ ಯಪ್ಪ ಏನಾಯ್ತು, ಎಕ್ಕಡೋದು ಎಲ್ಲಿ ಹೋದ್ರು. ಸಿದ್ಧಾರ್ಥ ಅಂದ್ರೆ, ಬೇಡದವ್ರು ಇಟ್ಟಾರ, ಬೇಕಾದವ್ರು ಒಯ್ದಾರ. ನೀವು ಬೇಡ ಇಟ್ರಿ, ಬೇಕಾಗಿ ಒಯ್ದರು. ಎಂಥ ಮಹಾತ್ಮರಿಗೆ ಪುಣ್ಯಾತ್ಮರೇ. ಅದಕ್ಕೆ ಅಂತಾರೆ, ಜ್ಞಾನಿ ತ್ವಾತ್ಮೈವ ಮೇ ಮತಂ. ಅರ್ಜುನ ಸಿದ್ಧಾರ್ಥ ಕೇಳಿದ್ರಂತ. ಸಿದ್ಧಾರ್ಥ ಭಾಳ ಕಾಡಿದ್ರು, ಬೆಂಕಿ ಇಟ್ಟರು, ಹೊಡೆದ್ರು ಬಡಿದ್ರು. ಸಿದ್ಧಾರ್ಥ ಯಪ್ಪ ಶಾಪ್ ಕೊಡಬಾರ್ದು, ಅವಕ್ಕೆ ಸತ್ತೋರಿ ಅಂತ ಸತ್ತೇ ಬಿಡ್ತಾವ. ನೀನು ವಚನ ನೀ ಅಂದಂಗೆ ಆಗ್ತದ.
ನುಡಿದುದೇ ವೇದ, ನೀ ಅಂದದ್ದು ಸಾಯಂದ್ರೆ ಸಾಯ್ತವ. ಎಷ್ಟು ಕಾಡ್ತಾಯಪ್ಪ, ನೀನು ತೆನ್ಮೆ ಬೆಂಕಿ ಇಟ್ರು, ವಿಷ ಕೊಟ್ರು, ಸತ್ತು ಹೋಗಿ ಅನ್ಬಾರ್ದ? ಅವನಿಗೆ ಕರೆಸಿದ, ಇದು ಬಾ ಬಂದ, ಕುಂಡ್ರು ಅಂದ್ರು. ಕುಂತು ಸಿದ್ಧಾರ್ಥ ಹೇಳಿದ್ರು, ಒಂದು ಚಾಕು ತೊಗೊಂಬಾರು ಅಂದರು. ಅವನು ಚಾಕು ತರಿಸ್ತಾರ, ಚಾಕು ತೊಗೊಂಬ ಅಂದರು. ಚಾಕು ತಂದ ಕೂಡ ಕೇಳಿದ್ರು ಸಿದ್ಧಾರ್ಥ, ಇವು ಎರಡು ಕಣ್ಣು ಯಾರು ಅಂದರು. ಯಾಕೆ ಕಣ್ಣದಾಗ ಈ ಚಾಕು ಚುಚ್ಚಲಿ ಅಂದರು. ಎಡಗಣ್ಣ ಚುಚ್ಚಲಿ, ಅದಕ್ಕೆ ಚುಚ್ತೀರಿ, ಅದು ನಂದಂದ. ಬಲಗಣ್ಣಾಗ ಅದು ನಂದೇ ಅಂದ. ಎರಡು ಕಣ್ಣು ನಾನೂನೇ ರೀ, ಚಾಕು ಚುಚ್ತೀರಿ ಬಲಕಣ್ಣ. ಹಂಗೆ ನನಗೆ ಕಿರೀಟ ಇಟ್ಟವರು ಒಂದು ಕಣ್ಣ, ನನ್ನ ಮೇಲೆ ಬೆಂಕಿ ಇಟ್ಟವರು ಒಂದು ಕಣ್ಣ. ನಿನಗೆ ಎರಡು ಕಣ್ಣು ಬೇಕು, ಹಂಗೆ ನನಗಿಬ್ಬರು ಬೇಕಪ್ಪ. ಹೊಡೆದವರು ಬೇಕು, ಬೈದವರು ಬೇಕು, ವಿಷ ಕೊಟ್ಟವರು ಬೇಕು, ಅಮೃತ ಕೊಟ್ಟವರು ಬೇಕು, ಕಿರೀಟ ಇಟ್ಟವರು ಬೇಕು, ಬೆಂಕಿ ಇಟ್ಟವರು ಬೇಕು. ಅದಕ್ಕೆ ಸಿದ್ಧಾರೂಢಯ್ಯ ನಾವು. ಸಿದ್ಧಾರ್ಥ ಸುಮ್ಮ ಆಗಿಲ್ಲಪ್ಪ ಅಂತ ಮಹಾತ್ಮರ ದೃಷ್ಟಿಯೊಳಗೆ ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರನ್ಯವೇನಾಗಿ ಯಾರು ನಾನು ಬಿಟ್ಟದಾರೆ, ಯಾರ ಮೇಲೆ ವೈರು ಮಾಡಲಿ, ಯಾರ ಮೇಲೆ ಮಾಡಲಿ. ಎರಡು ಕಣ್ಣು ನನ್ನೂನೆ, ಎರಡು ಕೈ ನನ್ನೂನೆ, ಎರಡು ಕಾಲು ನನ್ನೂನೆ. ಒಂದು ಕಾಲು ಕಡಿತೀನಿ, ಒಂದು ಕಾಲು ಹಿಡಿತೀನಿ, ಸುಮ್ಮನೆ ಎರಡೂ ಕಚ್ಚವನು. ಹಂಗೆ ದುಷ್ಟರು ಶಿಷ್ಟರು ಇವೆರಡೂ ನಮ್ಮ ಮಂದಿರಿ, ಎರಡೂ ನಮ್ಮವರೇ. ಬೈದವರು ನಮ್ಮವರೇ, ನಮ್ಮನ್ನು ಸ್ತೋತ್ರ ಮಾಡೋರು ಒಂದವರೇ. ಅವ್ರಿಗಿಂತ ಬೈದವ್ರು ಭಾಳ ಚಲೋ, ಇದ್ದುದ್ದು ಬೈತಾರೆ ನೋಡೋರು. ನಮ್ಮೆಲ್ಲ ಹೇಳ್ತಾರೆ, ಹೊರಗೆ ಮಂದಿ ಮಂದಿ ಹೇಳ್ತಾರೆ, ಹಿಂಗದ ಹಂಗದ ಅಂತ ಹೇಳ್ತಾರೆ, ಸುಧಾರ್ಸೋಕೆ ಬರ್ತಾರೆ. ಪ್ರೇಮ ಇದ್ದಲ್ಲಿ ತಪ್ಪು ಕಾಣಂಗಿಲ್ಲ, ವೈರು ಇದ್ದಲ್ಲಿ ತಪ್ಪು ಕಾಣ್ತದ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯಡ್ರಿ, ನಮ್ಮ ಜೀವನದೊಳಗೆ ಹೌ ಟು ಲೀಡ್ ದ ಲೈಫ್, ಜೀವನ ಹೆಂಗೆ ಸಾಗಿಸಬೇಕು ಅಂತ ನೀವು ಅಂತೀರಿ. ಅವ್ರು ನಮ್ಮ ಬೈತಾರೆ, ಅದಕ್ಕೆ ನಾವು ಅಂತೀವ್ರಿ ಬೈತಾರೆ. ಬೈಬೇಕು, ಬೈ ತಿಳ್ಕೋಬೇಕು. ನಾವು ಏನೂ ಇಲ್ಲ ಯಾಕೆ ಬೈತಾರೆ, ಆಚೆ ಏನೂ ಇಲ್ಲ ಅಂತ ಬೈತಾರಲ್ಲ, ಮುಂದೆ ಅವ್ರು ಬರ್ಲಾರ್ದಂಗೆ ನೋಡ್ಕೋಬೇಕು. ಚಲೋನೇ ಮಾಡ್ತಾರೆ. ಬೈದವರನ್ನ ಬಂಧುಗಳೆಂಬೆ, ಜಲದವರನ್ನ ಜನ್ಮ ಹಿತೈಷುಗಳೆಂಬೆ, ಹೊಗಳಿದವರನ್ನ ಹೊನ್ನ ಶೂಲ ಕಿಕ್ಕಿದರೆಂಬೆ. ಬಸವಣ್ಣ ನನ್ನ ಯಾರು ಸ್ತೋತ್ರ ಮಾಡ್ತಾರೋ ಅವ್ರು ಊರು ಹಾಕ್ತಾರಂತ ತಿಳ್ಕೊತೀನಿ ನಾನು. ಬೈದವರು ನನ್ನ ಬಂಧುಗಳು. ಅದಕ್ಕೆ ಬಸವಣ್ಣಗ್ಯಾರಿ ಎಷ್ಟು ತುಕಾರಾಮರಿಗೆ ಎಷ್ಟು ತ್ರಾಸು ಕೊಟ್ಟರು, ಯಾರಿಗೆ ಎಷ್ಟು ತ್ರಾಸು ಕೊಟ್ಟರು. ಅಂಥ ಜ್ಞಾನಿ ಏನಂತಾರೆ ಅವರು, ಹಂಗೆ ಪರಮಾತ್ಮ ಎಲ್ಲ ಅದಾರ ಇಲ್ರಿ. ಪರಮಾತ್ಮ ರಾಜ್ಯವಾಗಿ ಎಲ್ಲ ಅದಾರ. ದುಃಖಿ ಅದಾರ, ಸುಖಿ ಅದಾರ, ಅಜ್ಞಾನಿ ಅದಾರ, ಪಾಪಿ ಅದಾರ. ಎಲ್ಲರಿಗೂ ಊಟ ಕೊಡಕತ್ತೆ ಅಂದ್ರೆ ಪರಮಾತ್ಮ ಅವನೇನು ದೊಡ್ಡವ್ರಿ. ಎಲ್ಲರಿಗೂ ಊಟ, ಯಾರೇ ಕಳ್ತನ ಮಾಡಿಸ್ಕೊಡ್ತಾರ, ಯಾರಿಗೆ ಜೀವ ಹೊಡಿಸಿಕೊಡ್ತಾರೆ, ಏನು ಅನ್ನ ಹಾಕಕತ್ತೇನಲ್ಲ ಪರಮಾತ್ಮ ಅವರಿಗೆ. ಪರಮಾತ್ಮನಿಗೆ ಎಲ್ಲನೂ ಬೇಕು, ಜ್ಞಾನಿಗಳಿಗೆ ಎಲ್ಲರೂ ಬೇಕು. ಅದಕ್ಕೆ ಅವರೊಳಗೆ ನಾ ಜ್ಞಾನಿ ಮೇಲೆ ಬಹಳ ಪ್ರೀತಿ ಇದ್ದೀನಿ. ಯಾಕೆ ನನ್ನ ಮೇಲೆ ನಾವು ಹೆಚ್ಚಿಗೆ ಪ್ರೀತಿ ಇದ್ದೇವಿಲ್ರಿ, ಎಲ್ಲರ ಮೇಲೆ ಪ್ರೀತಿ ಇದ್ದೇವೆ. ನಮ್ಮ ಮೇಲೆ ಅಕಸ್ಮಾತ್ ಒಬ್ಬರು ಒಂದು ಕತೆ ಬರ್ತಾರೆ ಇಂಗ್ಲೀಷ್ ಒಳಗೆ, ಏನಪ್ಪ ಅಂದ್ರೆ